ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ಇವತ್ತು ಬಂದು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೇಸಿಕಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋ ಮೇನ್ ರೀಸನ್ ಬಂದು ಲಕ್ಷಿತ್ಗೆ ಮುಡಿ ಕೊಡಬೇಕು. ಸೊ ಅದಕ್ಕೇ ಮೇಯ್ನಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅವನಿಗೂ ತುಂಬ ಒಂಥರ ಇರಿಟೇಷನ್ ಎಲ್ಲ ಆಗ್ತಿದೆ, ತುಂಬ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ ಅವ್ನ ಮುಡಿ. ಸೊ ಅದಕ್ಕೇ ನಮ್ಮದು ಅರಕೆ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ಲಚ್ಚು ನೋಡಿ ಹೆಟ್ಟಾಲ ಹಾಗೆ ಕಟ್ಕೊಂಡ್ಬಂದಿದ್ದಾಳೆ. ಆ್ಯಂಡ್ ನಂದು ನೋಡಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಆ್ಯಂಡ್ ನಂದು ನೋಡಿ ಪಾಪ ನೈಟ್ ಡ್ಯೂಟಿ ಮಾಡಿ ಈಗ ಮಲ್ಕೊತಾ ಇದ್ದಾಳೆ. ಅವಳ ಕಾರಲ್ಲಿ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ತಾ ಇದ್ಲು. ಇನ್ನೇನು ಮೆಜೆಸ್ಟಿಕ್ ರೀಚ್ ಆಗ್ತೀವಿ. ಸೊ ಇವಾಗ ಟೈಮ್ ಬಂದು 7 o'clock ಆಗ್ತಿದೆ. ಆ್ಯಂಡ್ ನಾವು 6:30 ಮನೆ ಬಿಟ್ಟಿದ್ದು. ಆ್ಯಂಡ್ ಮಮ್ಮಿ ಮತ್ತು ಅತ್ತೆ ಬಂದುಬಿಟ್ಟು ಬಸ್ಸಲ್ಲಿ ಹೋಗ್ತಿದ್ದಾರೆ. ಬಿಕಾಸ್ ಕಾರಲ್ಲಿ ಸಾಲದಿರೋ ಜಾಗ ಅಂತ ಅವ್ರು ಬಸ್ಸಲ್ಲಿ ಹೋಗ್ತಿದ್ದಾರೆ, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನನ್ನ ಫೇಸ್ ಕೂಡ ನೋಡ್ಬೋದು ತುಂಬ ಟಯರ್ಡ್ ಅನಿಸುತ್ತೆ. ಬಿಕಾಸ್ ನಿನ್ನೆ ಎಲ್ಲ ಫುಲ್ ಮೊನ್ನೆ ಎಲ್ಲ ಶಿಫ್ಟಿಂಗ್ ಆಯಿತು. ನಿನ್ನೆ ಎಲ್ಲ ಅದನ್ನ ಸ್ವಲ್ಪ ಸೆಟಲ್ ಆಲ್ಮೋಸ್ಟ್ ಒಂದು 75% ಅಷ್ಟು, ಒಂದು 80% ಅನ್ಕೋಬೋದು. 80% ಅಷ್ಟು ಎಲ್ಲ ಸೆಟಲ್ ಆಗಿದೆ. ಇನ್ನೊಂದು 20% ಬಾಕಿ ಇತ್ತು, ಉಳಿದಿತ್ತು. ಸೊ ಅದನ್ನು ಧರ್ಮಸ್ಥಳದಿಂದ ಹೋದ್ಮೇಲೆ ಎಲ್ಲ ಇದು ಮಾಡ್ಕೊಬೇಕು. ಆ್ಯಂಡ್ ನೋಡ್ಬೋದು ನನ್ನ ಫೇಸ್ ತುಂಬ ಟೈರ್ಡ್ ಅನಿಸ್ತಿದೆ. ನೆನ್ನೆ 2 o'clock ಮಲಗಿದ್ದು, ಬೆಳಗ್ಗೆ 4 o'clock ಎದ್ಬಿಟ್ಟಿದ್ವಿ. ಜಸ್ಟ್ 2 hours ನಿದ್ದೆ ಮಾಡಿರೋದು. 4 o'clock ಎದ್ದಿದ್ದೆ. ಈಜು 4 o'clock ಎಬ್ಬಿಸ್ಬಿಡ್ತು. ಏನು ಮಾಡ್ತಿದ್ದೆ ಮತ್ತೆ? ಎದ್ದು ಏನು ಆ ಕಡೆ ರೂಮ್ ಈ ಕಡೆ ರೂಮ್ ಸುತ್ತಾಡೋದು. ಅದು ಆ ಲೈಟ್ ಬೇರೆ ಕರೆಕ್ಟಾಗಿರಲಿಲ್ಲ. ಟ್ರಾನ್ಸ್ಫಾರ್ಮರ್ ಬೇರೆ ನೆನೆ ಸುಟ್ಟೋಯ್ತು. ಆ ಟ್ರಾನ್ಸ್ಫಾರ್ಮರ್ ಇದಾಗಿದ್ದರಿಂದ ನೈಟ್ ಎಲ್ಲ ಕರೆಂಟ್ ಸಿಂಗಲ್ ಫ್ಯೂಸ್ ಅಷ್ಟೇ, ಸಿಂಗಲ್ ಫ್ಯೂಸ್ ಕರೆಂಟು. ಅಪ್ಪ ಸಾಕಾಗೋಯ್ತು. ಹೇಗೋ ಸೇಫಾಗಿ ಹೋಗಿ ಸೇಫಾಗಿ ಮನೆಗೆ ರೀಚ್ ಆದರೆ ಸಾಕಪ್ಪ. ದರ್ಶನ ಎಲ್ಲ ಚೆನ್ನಾಗಾದರೆ ಸಾಕು. ಐರನ್ ಬಾಕ್ಸ್ ತಗೊಂಡ? ಐರನ್ ಬಾಕ್ಸ್ ಸಿಗ್ಲಿಲ್ಲ. ಅಕ್ಕ, ಐರನ್ ಬಾಕ್ಸ್ ಸಿಕ್ಕಿಲ್ಲ ಕಣೆ. ಹೌದು, ಯಾರಿಗೂ ಸಿಕ್ಕಿಲ್ಲ, ನಮಗೂ ಸಿಕ್ಕಿಲ್ಲ. ಯಾವ್ದಾದ್ರೂ ಒಂದು ಡಬ್ಬದೊಳಗೆ ಇರುತ್ತೆ. ಚಳಿ ಆಗ್ತಿದೆ ಅಂತಂದ್ರೆ ಬಿಚ್ಚಕ್ಕೂ ಆಗ್ತಿಲ್ಲ, ಅಷ್ಟು ಚಳಿ ಆಗ್ತಿದೆ. ಅವಳು ಸ್ನಾನ ಮಾಡ್ಕೊಂಡು ಹಾಗೆ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ಲು. ಬಿಕಾಸ್ ಲೇಟ್ ಆಗಿತ್ತು. ಆ್ಯಂಡ್ ಅಲ್ಲಿ ಇವತ್ತೇ ಅವನಿಗೆ ಮುಡಿ ಕೊಡಬೇಕು. ನಾಳೆ ಮಂಗಳವಾರ, ಅವ್ನು ಹುಟ್ಟಿದ ವಾರ. ಸೊ ಅವತ್ತು ಮುಡಿ ಕೊಡೋ ಹಾಗಿಲ್ಲ. ಇವತ್ತು ಸೋಮವಾರ, ಇವತ್ತೇ ಮುಡಿ ಕೊಡಬೇಕು. ಸಾಕಾಗಿದೆ ನಮ್ಗಂತೂ. ಕಿವಿನೂ ಒಂದು ಹಾಕೊಂಡಿದೀನಿ, ಒಂದು ಬಾತ್ರೂಮ್ ಅಲ್ಲಿ ಬಿದ್ದೋಗಿದೆ, ಚೇಂಜ್. ನನ್ನ ರೆಕಾರ್ಡ್ ಆಗ್ತಿಲ್ಲ ಕಣೆ. ಆಗ್ತಿದೆ. ಬೇಗ ಬರ್ತಾನೆ. ಇನ್ನೊಂದು ಮಗು, ಇಲ್ಲೊಂದು ಮಗು, ಇಷ್ಟು ಜನ ಮಕ್ಕಳು. ತಾಯಿ ಮಾತ್ರ ವೇಸ್ಟ್ ಎಂತಕ್ಕೂ ಇಲ್ಲ ಅವಳು. ನಂಗಂತೂ ಸಾಕಾಗ್ಬಿದ್ದು. ನನ್ನ ಫೇಸಲ್ಲಿ ಎಷ್ಟು ಡಲ್ ಕಾಣಿಸ್ತಿದೆ ನೋಡಿ. ಫುಲ್ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಬಂದ್ಬಿಟ್ಟಿದೆ. ಮೊನ್ನೆನೂ ನೈಟ್ ಕರೆಕ್ಟಾಗಿ ನಿದ್ದೆ ಇಲ್ಲ. ಅದು ಮಾಯಿಶ್ಚರೈಸರ್ ತಂದಿದ್ಯಾ? ತಂದಿದ್ದೀನಿ. ಇದು ಸ್ಟಿಕ್ಕರ್ ಐಲೈನರ್ ಅದು ಐಲೈನರ್ ತಗೊಂಡು ಈ ಕಾಂಪ್ಯಾಕ್ಟ್ ಫೌಂಡೇಶನ್ ತಂದಿದ್ದೀನಿ. ನಾನು ಮಾತಾಡೋಕೆ ಬಿಡೋ ಅವ್ರ ಜೊತೆ. ಅದೇ ಹೇಳ್ತಿದ್ದೆ, ನನ್ನ ಫೇಸ್ ನೋಡಿ ಹೆಂಗಾಗಿದ್ದು ಫುಲ್ಲು. ನಿನ್ನ ಫೇಸ್ ಆದ್ರೂ ಪರವಾಗಿಲ್ಲ, ನನ್ನ ಫೇಸ್ ಅಂತೂ ತುಂಬ ಜಾಸ್ತಿ. ಈ ಲಕ್ಷಿತ್ ಮಾತ್ರ ಕ್ಯೂಟಿ ಫೇಸ್ ಚೆನ್ನಾಗಿದೆ. ಕ್ಯೂಟಿ ಬ್ಯೂಟಿ. ಈ ಲುಕ್ ಲೈಕ್ ಅಮ್ಮ ಲಕ್ಷ್ಮಿ. ನೆನೆ ಚೆನ್ನಾಗಿ ನಿದ್ದೆ ಮಾಡಿದೆ ಕ್ಯೂಟಿ ಬ್ಯೂಟಿ. ನಮಗೆ ನಿದ್ದೆನೇ ಇಲ್ಲ, ಸಾಕಾಗಿದೆ ತುಂಬ. ನೋಡೋಣ. ನಿಂಗೆ ಬಾಡಿ ಪೇನ್ ಆಗ್ತಿದ್ಯಾ? ಬಾಡಿ ಪೇನ್ ಏನಿಲ್ಲ, ಒಂಥರ ಟಯರ್ಡ್ನೆಸ್ ಥರ ಅಲ್ಲ? ಬಾಡಿ ಪೇನ್ ಇದೆ ನನಗೆ. ಅಂದರೆ ನನಗೆ ಲೆಗ್ ಏಕ್ ಇದೆ ತುಂಬ. ಬಿಕಾಸ್ ಅದು ಟೈಲ್ಸ್ ಅಂದ್ರೆ ತುಂಬ ಜಾಸ್ತಿ ಕುಳ ಸಖತ್ ಗೋಲ್ಡ್ ಇದೆ ಟೈಲ್ಸ್. ಆ ಟೈಲ್ಸಿಂದನೇ ಕಾಲು ಸಖತ್, ಪಾದ ಎಲ್ಲ ತುಂಬ ನೋವಾಗ್ತದೆ. ಆಮೇಲೆ ಯುಟಿಲಿಟಿ ಏರಿಯಾ ಬೇರೆ ಲಾಕ್ ಆಗಿಬಿಟ್ಟಿದೆ. ಅದು ಬೇರೆ. ನೆನೆ ರಾತ್ರಿ ಲಚ್ಚು ಯುಟಿಲಿಟಿ ಏರಿಯಾ ಲಾಕ್ ಮಾಡಿಬಿಟ್ಟಿದ್ದಲ್ಲ. ಅದು ಏನು ಮಾಡಿದ್ರು ಓಪನ್ ಆಗ್ತಿಲ್ಲ. ಬಿಸಿನೀರು ಅಲ್ಲೇ ಇರೋದು ನಮ್ಮ ಗ್ಯಾಸ್ ಕನೆಕ್ಷನ್, ಅದರಿಂದ ಬಿಸಿನೀರು ಕೂಡ ಬರುತ್ತಿಲ್ಲ. ಗ್ಯಾಸ್ ಆನ್ ಮಾಡೋಕ್ಕಾಗ್ತಿಲ್ಲ. ಪಾಪ ಲಕ್ಷದ್ಗೆ ಬಿಸಿನೀರು ಕೂಡ ತಗೊಂಡಿಲ್ಲ. ಎಲ್ಲಾದ್ರೂ ಮುಂದೆ ಹೋಟ್ಲಲ್ಲೇ ತಗೋಬೇಕು. ಅದು ಆಟೋಮೆಟಿಕ್ ಲಾಕು. ಅದು ಹೆಂಗೆ ಲಾಕ್ ಆಯ್ತು ಅಂತಲೇ ಗೊತ್ತಿಲ್ಲ. ಹೊಸ ಮನೆಗೆ ಬಂದಮೇಲೆ ಅಲ್ಲಿ ಅಡ್ಜಸ್ಟ್ ಆಗೋಕೆ ಒಂದು 2-3 ದಿನ ಆದರೂ ಬೇಕು. ಸೀರಿಯಸ್ಲಿ 2-3 ದಿನ ಅಲ್ಲ, ಒಂದು ವಾರ 15 ದಿವಸ ಬೇಕು. ಹೇ
ಗೈಸ್, ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆನೂ ಒಂದು ತುಂಬಾ ಒಳ್ಳೆ ಲಿಪ್ಸ್ಟಿಕ್ ಹಾಗೂ ಕಾಜಲ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ತುಂಬ ಕಾಮೆಂಟ್ಸ್ ಬರ್ತಾ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಯಾವುದು, ಲಾಂಗ್ ಲಾಸ್ಟಿಂಗ್ ಕಾಜಲ್ ಯಾವುದು, ನಮಗೆ ಈ ಥರ ಫಂಕ್ಷನ್ಸ್ಗೆಲ್ಲ ಹೋಗಬೇಕಾದ್ರೆ ಯಾವ ಕಾಜಲ್ ಯಾವ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿರುತ್ತೆ, ಸೊ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ವಾಟರ್ ಪ್ರೂಫ್ ಆಗಿರಬೇಕು ಹಾಗೂ ತುಂಬಾ ಅಫೋರ್ಡೆಬಲ್ ಆಗಿರಬೇಕು, ಆ ಥರದಂಥ ಲಿಪ್ಸ್ಟಿಕ್ ಹಾಗೂ ಕಾಜಲ್ ಬಗ್ಗೆ ಹೇಳಿ ಸುಪ್ರಿಯಾ ಅಂತ ಹೇಳ್ತಾನೆ ಇರ್ತೀರ. ಸೊ ಇವತ್ತು ನಾನು ನಿಮ್ಮೆಲ್ರಿಗೂ ನಾನು ಯೂಸ್ ಮಾಡುವಂಥ ಆ ಥರ ಲಾಂಗ್ ಲಾಸ್ಟಿಂಗ್ ಹಾಗೂ ಅಫೋರ್ಡೆಬಲ್ ಆಗಿರುವಂಥ ಒಂದು ಒಳ್ಳೆ ಬ್ರ್ಯಾಂಡ್ ಪ್ರಾಡಕ್ಟ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯೂಸ್ ಮಾಡುವಂಥ ಲಿಪ್ಸ್ಟಿಕ್ಸ್ ಬಂದು ಇದು. ಸೊ ಇದು ಬಂದು ಲ್ಯಾಕ್ಮೇದು ಲಿಪ್ಸ್ಟಿಕ್. ಇದು ಬಂದು ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಲ್ಯಾಕ್ಮೇದು. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಹಾಗೂ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ನಾನು ಇದನ್ನ ನಿಮಗೆ ಸ್ವಾಚ್ ಕೂಡ ಮಾಡಿ ತೋರಿಸ್ತೀನಿ. ಸೊ ಇದು ಬಂದು ಲ್ಯಾಕ್ಮೇದು ಫಾರ್ ಎವರ್ ಮ್ಯಾಟಿ ಲಿಕ್ವಿಡ್ ಲಿಪ್ ಕಲರ್ ಆ್ಯಂಡ್ ಇದರಲ್ಲಿ ನನ್ನ ಶೇಡ್ ಇದು ಬಂದುಬಿಟ್ಟು ರೆಡ್ ಸ್ಯಾಂಗ್ರಿಯಾ ಅಂತ 05 ಶೇಡಲ್ಲಿದೆ. ತುಂಬಾ ಚೆನ್ನಾಗಿದೆ. ಈ ಲಿಪ್ಸ್ಟಿಕ್ನ ನೀವು ಈ ಥರ ಪಾರ್ಟೀಸ್ಗೆ ಹೋಗಬೇಕಾದ್ರೆ ಅಥವಾ ಯಾವುದೇ ಫಂಕ್ಷನ್ಸ್, ನೈಟ್ ಫಂಕ್ಷನ್ಸ್ ಆ ಥರ ಎಲ್ಲ ಹೋಗಬೇಕಾದ್ರೆ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗೋ ಕೂಡ ಇದೆ, ವಾಟರ್ ಪ್ರೂಫ್ ಆಗೋ ಕೂಡ ಇದೆ. ಸೊ ಇದು ಏನಿಲ್ಲ, ನಿಮಗೆ ಜಸ್ಟ್ ಈ ಥರ ಒಂದು ನಾರ್ಮಲ್ ಈ ಥರ ಬರುತ್ತೆ. ಆ್ಯಂಡ್ ಇದನ್ನು ನೋಡಿ, ಜಸ್ಟ್ ಒಂದು ಸ್ವಾಚಲ್ಲಿ ಎಷ್ಟು ಡಾರ್ಕ್ ಆಗಿದೆ ಅಂತ. ಸೊ ಜಸ್ಟ್ ಒನ್ ಸ್ವಾಚ್ ಅಷ್ಟೇ. ಆ್ಯಂಡ್ ನೀವು ಇದ್ರ ಮೇಲೆ ಏನು ನೀರು ಹಾಕಿ ನೀವು ರಬ್ ಮಾಡಿದ್ರು ಕೂಡ ಅದು ಅಷ್ಟು ಬೇಗ ಹೋಗೋದಿಲ್ಲ. ಸೊ ಆ ಥರ ಇದೆ. ತುಂಬಾ ಚೆನ್ನಾಗಿದೆ ಹಾಗೂ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಈ ಲ್ಯಾಕ್ಮೇದು ಫಾರ್ ಎವರ್ ಮ್ಯಾಟೇದು ರೆಡ್ ಸ್ಯಾಂಗ್ರಿಯಾ ಲಿಪ್ಸ್ಟಿಕ್ನ ನೀವು ಟ್ರೈ ಮಾಡ್ಬೋದು ಹಾಗೂ ನಿಮ್ಮ ಎಲ್ಲ ಥರದ ಔಟ್ಫಿಟ್ಗೂ ಇದು ತುಂಬಾ ಸ್ಯೂಟೇಬಲ್ ಆಗಿರುತ್ತೆ ಅಂತಲೂ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಲ್ಯಾಕ್ಮೇ ಫಾರ್ ಎವರ್ ಮ್ಯಾಟೇದು ಲಿಕ್ವಿಡ್ ಲಿಪ್ ಕಲರ್ ಆ್ಯಂಡ್ ಇದರಲ್ಲಿ ನನ್ನ ಶೇಡ್ ಬಂದುಬಿಟ್ಟು ಮಾವೆ ಎಕ್ಸ್ಟಾಸಿ ಅಂತ ಒಂದು ಶೇಡ್. ಆ್ಯಂಡ್ ಇದರಲ್ಲಿ ನನ್ನ ಶೇಡ್ದು ನಂಬರ್ ಬಂದುಬಿಟ್ಟು 15. ಸೊ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇದನ್ನು ಸೆಕೆಂಡ್ ಟೈಮ್ ನಾನು ಇದನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಆಗಿದೆ, ವಾಟರ್ ಪ್ರೂಫ್ ಆಗಿದೆ ಆ್ಯಂಡ್ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಸೊ ಇದು ಬಂದು ನಿಮಗೆ ಒಂಥರ ಬರ್ಗಂಡಿ ಕಲರ್, ಪರ್ಪಲಿಶ್ ಬರ್ಗಂಡಿ ಕಲರಲ್ಲಿ ಇದೆ. ಸೊ ಇದು ನೋಡಿ, ಜಸ್ಟ್ ಈ ಥರ ಸ್ವಾಚ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನ ನಾನು ನಿಮಗೆ ಲಿಪ್ ಸ್ವಾಚ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಬೋದು, ಯಾವುದೇ ಥರದ ಅಪ್ಲಿಕೇಟರ್ ಇಶ್ಯೂ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಒಂದು ಒಳ್ಳೆ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಮೇನ್ ಏನಪ್ಪ ಅಂದರೆ ಲ್ಯಾಕ್ಮೇದು ಪ್ರತಿಯೊಂದು ಒಳ್ಳೆ ಪ್ಯಾಕೇಜಿಂಗ್ ಬರುತ್ತೆ. ಯಾವುದಾದ್ರೂ ಈ ಥರ ಎಕ್ಸ್ಪೆಲ್ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ, ಹೊರಗಡೆ ಚೆಲ್ಲೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ ಲ್ಯಾಕ್ಮೇದು ಈ ಎರಡು ಲಿಪ್ಸ್ಟಿಕ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಇನ್ನಷ್ಟು ಬೇರೆ ಬೇರೆ ಕಲರ್ಸ್ ಕೂಡ ಇದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಕಾಜಲ್ ಬಂದುಬಿಟ್ಟು ನೀವು ಲ್ಯಾಕ್ಮೇದು ಐಕಾನಿಕ್ ಕಾಜಲ್ನ ಯೂಸ್ ಮಾಡ್ಬೋದು. ಐಕಾನಿಕ್ ಕಾಜಲ್ ಡೆಫಿನೆಟ್ಲಿ ತುಂಬ ಜನ ಯೂಸ್ ಮಾಡ್ತಾ ಇರ್ತೀರ. ಸೊ ತುಂಬಾ ಚೆನ್ನಾಗಿರುತ್ತೆ ಐಕಾನಿಕ್ ಕಾಜಲ್. ಇದರಲ್ಲಿ ನೀವು ಬೋಲ್ಡ್ ಐಲೈನರ್ ಬೇಕಾದರೂ ಡ್ರಾ ಮಾಡ್ಕೋಬೋದು, ಅವ್ರ ವಾಟರ್ ಲೈನ್ನ ನಿಮ್ಮ ಬೋಲ್ಡ್ ವಾಟರ್ ಲೈನ್ನ ಕೂಡ ಡ್ರಾ ಮಾಡ್ಕೋಬೋದು. ಇದು ಅಷ್ಟೇ ಸ್ವಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಅದರದ್ದು ಶೇಡ್ ಡಾರ್ಕ್ನೆಸ್ ಯಾವ ಥರ ಇರುತ್ತೆ ಅಂತ. ಸೊ ನಾನಂತೂ ತುಂಬ ಟೈಮಿಂದನೇ ಈ ಲ್ಯಾಕ್ಮೇದು ಐಕಾನಿಕ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು ಇದರ ಟಿಪ್. ಸೊ ಇದರ ಟಿಪ್ ನೋಡಿ ಎಷ್ಟು ಶಾರ್ಪಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇದು ನಿಮಗೆ ಆಲ್ಮೋಸ್ಟ್ ಇಷ್ಟು ಕ್ವಾಂಟಿಟಿನಲ್ಲಿ ಬರುತ್ತೆ. ಸೊ ಇಷ್ಟು. ಈ ಕಾಜಲ್ನ ನಿಮಗೆ ಸ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ ಅಂತ. ಜಸ್ಟ್ ಒನ್ ಸ್ವಾಚ್ ಅಷ್ಟೇ ಮಾಡಿರೋದು, ಇಷ್ಟು ಡಾರ್ಕ್ ಆಗಿದೆ. ಸೊ ಸಖತ್ತಾಗಿದೆ ಕಾಜಲ್ ಹಾಗೂ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ಏನಾದರೂ ನೀವು ಸ್ಮೋಕಿ ಐಸ್ ಆ ಥರ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಥರ ಒಂದು ಒಳ್ಳೆ ಕಾಜಲ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಲ್ಯಾಕ್ಮೇದು ಐಕಾನಿಕ್ ಕಾಜಲ್ನ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ತೋರಿಸಿದಂಥ ಈ ಎಲ್ಲ ಪ್ರಾಡಕ್ಟ್ಸ್ನು ನೀವು ಟ್ರೆಲ್ ಆ್ಯಪಿಂದ ಶಾಪ್ ಮಾಡ್ಬೋದು. ಸೊ ಟ್ರೆಲ್ ಆ್ಯಪ್ ಬಂದುಬಿಟ್ಟು ಒಂದು ಲೈಫ್ ಸ್ಟೈಲ್ ವಿಡಿಯೋ ಹಾಗೂ ಶಾಪಿಂಗ್ ಆ್ಯಪ್. ಸೊ ಅಲ್ಲಿ ನಿಮಗೆ ಮೋರ್ ದೆನ್ 600 ಜೆನ್ಯುನ್ ಬ್ರ್ಯಾಂಡ್ಸ್ ಹಾಗೂ ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಅವರು ಸೇಲ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ನೀವು ಟ್ರೆಲ್ ಆ್ಯಪ್ನ ಚೆಕ್ಔಟ್ ಮಾಡಬಹುದು. ಆ್ಯಂಡ್ ಟ್ರೆಲ್ ಆ್ಯಪಲ್ಲಿ ನಿಮಗೆ ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ ಹಾಗೂ ಡೀಲ್ಸ್ ಸಿಗ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಟ್ರೆಲ್ ಆ್ಯಪ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಅದರದ್ದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಆ ಲಿಂಕಿಂದ ಚೆಕ್ಔಟ್ ಮಾಡಿದ್ರೆ ನಿಮಗೆ ಒಳ್ಳೆ ಡೀಲ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಸೊ ಅದರಲ್ಲೂ ಇನ್ನೊಂದು ಸ್ವೀಟ್ ಕೇಕ್ ವಿಷಯ ಹೇಳೋದಿದ್ರೆ, ನಿಮಗೆ ಟ್ರೆಲ್ ಆ್ಯಪಲ್ಲಿ ನೀವು ಏನಾದರೂ ನನ್ನ ಈ ಕೂಪನ್ ಕೋಡ್ ಅಂದರೆ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಬರ್ತಿದೆ ನೋಡಿ. ಸೊ ಆ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ
25% ಅಷ್ಟು ಆಫ್ ಸಿಗುತ್ತೆ. ಆ್ಯಂಡ್ ಚೆರಿ ಆನ್ ದ ಕೇಕ್ ಹೇಳೋದಿದ್ರೆ ನಿಮಗೆ ಇವಾಗ ವಿಂಟರ್ ಸೇಲ್ ನಡೀತದೆ. ಸೊ ವಿಂಟರ್ಗೆ ನಾವು ತುಂಬ ಒಳ್ಳೊಳ್ಳೆ ಲೈಕ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಬೈ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಿಮಗೆ ಚೆರಿ ಆನ್ ದ ಕೇಕ್ ಅಂತ ಅಂದರೆ 70% ಆಫ್, ಲೈಕ್ ಅಪ್ ಟು 70% ಆಫ್ ಕೊಡ್ತಾ ಇದ್ದಾರೆ ಟ್ರೆಲ್ ಆ್ಯಪಲ್ಲಿ. ಸೊ ಡೆಫಿನೆಟ್ಲಿ ಹೋಗಿ ಚೆಕ್ಔಟ್ ಮಾಡಿ. ತುಂಬಾ ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್, ತುಂಬಾ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಸೊ ಡೆಫಿನೆಟ್ಲಿ ಟ್ರೆಲ್ ಆ್ಯಪ್ನ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಅದು ಅಲ್ಲದಂತೆ ಇನ್ನೊಂದು ಒಳ್ಳೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ಟ್ರೆಲ್ ಆ್ಯಪಲ್ಲಿ ಶಾಪ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇದೆ. ಸೊ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿಂದ ಬೇಕಾದರೂ ಶಾಪ್ ಮಾಡಿ ನಿಮಗೆ ಲೈಕ್ ಟೋಟಲ್ ಫ್ರೀ ಡೆಲಿವರಿ, ಫ್ರೀ ಶಿಪ್ಪಿಂಗ್ ಆಗಿ ಸಿಗುತ್ತೆ. ಸೊ ಇದು ಚೆರಿ ಆನ್ ದ ಕೇಕ್ ಅಲ್ಲ, ಡಬಲ್ ಚೆರಿ ಆನ್ ದ ಕೇಕ್ ಅನಿಸುತ್ತೆ. ಸೊ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಹೋಗಿ ಟ್ರೆಲ್ ಆ್ಯಪ್ನ ಚೆಕ್ಔಟ್ ಮಾಡಿ, ಬಿಕಾಸ್ ಈ ಥರ ಫ್ರೀ ಡೆಲಿವರಿ ಆ್ಯಂಡ್ ಅಪ್ ಟು 70% ವಿಂಟರ್ ಸೇಲ್ ಆ್ಯಂಡ್ ಫ್ಲ್ಯಾಟ್ 25% ಆನ್ ಮೈ ಕೂಪನ್ ಕೋಡ್. ಸೊ ಇದೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಅಲ್ವಾ? ಸೊ ಡೆಫಿನೆಟ್ಲಿ ಹೋಗಿ ಟ್ರೆಲ್ ಆ್ಯಪ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಲಿಂಕ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. ಪ್ರತಿಯೊಂದು ಇನ್ಫ್ಯಾಕ್ಟ್ ಈ ಪ್ರಾಡಕ್ಟ್ ಲಿಂಕ್ಸ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ನೀವು ಡೈರೆಕ್ಟಾಗಿ ಆ ಲಿಂಕಿಂದ ಹೋದರೆ ನಿಮಗೆ ಆ್ಯಪ್ ಹಾಗೂ ಆ ಪ್ರಾಡಕ್ಟ್ಗೆ ಡೈರೆಕ್ಟಾಗಿ ನೀವು ಹೋಗ್ತೀರಾ. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ನಾವು ಹೋಗಬೇಕಾದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ವಿ ಹಾಗೂ ಕೆಲವೊಂದು ಪಿಕ್ಚರ್ಸ್ನ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಹೋಗ್ತಾ ಬಂದು ಸಕಲೇಶ್ಪುರ ಶಿರಡಿ ಘಾಟ್ ರೋಡ್ ಮೇಲೆ ಹೋಗಿದ್ದು. ಸೀರಿಯಸ್ಲಿ ತುಂಬಾ ಕೆಟ್ಟದಾಗಿದೆ ರೋಡ್. ನೀವೇನಾದರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಂದರೆ ಆ ರೋಡಲ್ಲಿ ಮಾತ್ರ ಹೋಗಬೇಡಿ ಅಂತ ಹೇಳ್ತೀನಿ. ಇನ್ನು ನೀವು ಬಿಸ್ಲೆ ಘಾಟ್ ರೋಡ್ ಮೇಲೆ ಹೋಗ್ಬೋದು, ತುಂಬಾ ಚೆನ್ನಾಗಿದೆ. ಬಟ್ ಶಿರಡಿ ಘಾಟ್ ರೋಡ್ ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಇದು ನಾವು ಆಲ್ಮೋಸ್ಟ್ ಲೈಕ್ ಹೋಗಿ 2 ಗಂಟೆಗೆ ರೀಚ್ ಆಗಿದ್ವಿ ಧರ್ಮಸ್ಥಳ ರೀಚ್ ಆಗಿ ಮತ್ತು ಲಕ್ಷಿತ್ಗೆ ಹಾಗೆ ಡ್ಯಾಡಿದು ಮುಡಿಯೆಲ್ಲ ಕೊಡಿಸಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ನೇತ್ರಾವತಿಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಈಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಈಗಾಗಲೇ ಟೈಮ್ ಆಗಲೇ ಒಂದು 4:30 ಆಗಿತ್ತು. ನಾವು ನೇತ್ರಾವತಿನಲ್ಲೂ ಕೂಡ ತುಂಬ ಜಾಸ್ತಿ ಟೈಮಿಂಗ್ ಸ್ಪೆಂಡ್ ಮಾಡಿಲ್ಲ, ಸ್ವಲ್ಪ ಬೇಗ ಸ್ನಾನ ಮಾಡಿಕೊಂಡು ಬಂದುಬಿಟ್ವಿ. ಆ್ಯಂಡ್ ಇಲ್ಲಿ ಧರ್ಮಸ್ಥಳದಲ್ಲಿ ಸ್ವಲ್ಪ ಮಳೆನೂ ಇತ್ತು. ಸೊ ಮಳೆ ಇದ್ದಿದ್ದರಿಂದ ನೋಡ್ಬೋದು ಒಂದು 4:35 ಅಷ್ಟೇ ಆಗಿದ್ದು. ಬಟ್ ಆಲ್ಮೋಸ್ಟ್ ಒಂದು 7 o'clock ಆಗ್ತಿದೆ ಅನ್ನೋ ಥರ ಫೀಲ್ ಆಗಿತ್ತು. ತುಂಬ ಬೇಗ ಕತ್ಲೆ ಆಗೋ ಥರ ಆಗಿತ್ತು. ಆ್ಯಂಡ್ ಎಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ನೋಡ್ಬೋದು. ಸೊ ನಾವು ಅಂದ್ಕೊಂಡಿದ್ವಿ ಬೆಳಗ್ಗೆ ಮಧ್ಯಾಹ್ನ ಅಂದರೆ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ, ಸಂಜೆ ಹೊತ್ತೋದ್ರೆ ಅಷ್ಟು ರಶ್ ಇರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಬಟ್ ಹೋಗ್ತಾ ಗೊತ್ತಾಯಿತು ತುಂಬಾ ರಶ್ ಇತ್ತು. ತೋರಿಸ್ತೀನಿ ಬನ್ನಿ ನಿಮಗೆ ಮುಂದೆ. ಜೊತೆಲಿ ಬರಬೇಕು, ಫ್ಯಾಮಿಲಿ ಜೊತೆಲಿ ಬನ್ನಿ. ಒಬ್ರು ಕಾಣಿಸ್ತದೆ, ಇನ್ನೊಬ್ರು ಕಾಣಿಸಲ್ಲ. ಡ್ಯಾಡಿ ಅಂತ ಎಲ್ಲರೂ ಕವರ್ ಮಾಡ್ತಾ ಇದ್ದೆ. ಬನ್ನಿ ಸೊ ಇದು ಮೇನ್ ಎಂಟ್ರೆನ್ಸ್, ಧರ್ಮಸ್ಥಳದ್ದು ಮೇನ್ ಎಂಟ್ರೆನ್ಸ್, ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಅಂತ ಕರಿಬೋದು. ಆ್ಯಂಡ್ ಕೆಲವೊಬ್ಬರು ನೋಡಿರೋದಿಲ್ಲ ಧರ್ಮಸ್ಥಳನ. ಸೊ ನೀವು ನೋಡಿಲ್ಲ ಅಂದರೆ ನೀವು ಇಲ್ಲಿ ನನ್ನ ವಿಡಿಯೋ ಮುಖಾಂತರ ನಿಮಗೆ ಒಂದು ಐಡಿಯಾ ಸಿಗ್ಬೋದು, ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಎಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಲೈಕ್ ವೆದರ್ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಫುಲ್ ಮೋಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೂ ತುಂಬ ಜಾಸ್ತಿ ಜನಗಳಿದ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಅದು ಬಂದು ಪೀಕ್ ಟೈಮ್. ಸೊ ದಸರಾ ಹಾಲಿಡೇಸ್ ಮುಗಿದು ಒಂದು ವೀಕು ಅಲ್ಲ, ದಸರಾ ಹಾಲಿಡೇಸ್ ಟೈಮಲ್ಲ ಇನ್ಫ್ಯಾಕ್ಟ್ ನಾವು ಹೋಗಿದ್ದು. ಸೊ ದಸರಾ ಮುಗಿದು ಒಂದು ವೀಕ್ ಆಗಿತ್ತು ಅಂದ್ಕೊತೀನಿ ಅಷ್ಟೇ. ಸೊ ಆ ಟೈಮಲ್ಲಿ ಹೋಗಿದ್ದು. ಆ್ಯಂಡ್ ಮಕ್ಕಳಿಗೆ ಕೂಡ ತುಂಬ ಲೈಕ್ ಸ್ಕೂಲ್ ಕಾಲೇಜಸ್ ಎಲ್ಲ ಫುಲ್ ಹಾಲಿಡೇಸ್ ಇರುತ್ತೆ. ಸೊ ಆ ಟೈಮಲ್ಲಿ ಹೋಗಿದ್ದು. ಆ್ಯಂಡ್ ಇಲ್ಲಿ ಹೋಗ್ತಾ ನಿಮಗೆ ಒಂದು ಸ್ಪೆಷಲ್ ಕ್ಯೂ ಅಂತ ಬರುತ್ತೆ. ಸೊ ನಮಗೆ ಅವತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅನ್ನಿಸ್ತು ನಾವು ಸ್ಪೆಷಲ್ ಕ್ಯೂ ಮುಖಾಂತರನೇ ಹೋಗಬೇಕಿತ್ತು ಅಂತ. ಸೊ ಸ್ಪೆಷಲ್ ಕ್ಯೂ ಏನೂ ಇಲ್ಲ, ನಿಮಗೆ 200 rupees ಚಾರ್ಜ್ ಮಾಡ್ತಾರೆ. ಪರ್ ಅಡಲ್ಟ್ 200 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ದರ್ಶನ ಕೂಡ ತುಂಬಾ ಬೇಗ ಆಗಿಬಿಡುತ್ತೆ. ಆ್ಯಂಡ್ ಇದು ಬಂದು ನಾರ್ಮಲ್ ಲೈಕ್ ರೆಗ್ಯುಲರ್ ದರ್ಶನ ಮಾಡೋರಿಗೆ
ಹೋಗ್ತಾ ಇದ್ದೀವಿ ಇವಾಗ ನಾವು. ಸ್ಪೆಷಲ್ ಕ್ಯೂ ಮುಖಾಂತರ ಹೋಗಲಿಲ್ಲ, ರೆಗ್ಯುಲರ್ ಆಗೇ ಹೋದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಥರ ಪಾರ್ಟಿಷನ್ಸ್ ಮಾಡಿ ಕ್ಯೂ ಮಾಡಿದರು. ಸೊ ಒಳಗಡೆ ಹೋಗ್ತಾ ತೋರಿಸ್ತೀನಿ ನಿಮಗೆ ಯಾವ ಥರ ಇತ್ತು ಕ್ಯೂ ಅಂತ. ತುಂಬ ಹೆವಿ ರಶ್, ಅಂದರೆ ತುಂಬ ಸಿಕ್ಕಾಪಟ್ಟೆ ಜನಗಳು. ದರ್ಶನಕ್ಕೆ ನಿಂತೇ ನಮಗೆ ಸಾಕಾಗಿಬಿಟ್ಟಿತ್ತು, ಆ ಥರ ಆಗೋಗಿತ್ತು. ಸೊ ಇದು ಬಂದು ನಾರ್ಮಲ್ ಲೈಕ್ ರೆಗ್ಯುಲರ್ ಕ್ಯೂ ಅಂತ ಏನು ಕರಿತೀವಲ್ಲ ಅದು. ಆ್ಯಂಡ್ ನೋಡ್ಬೋದು ಎಲ್ಲರೂ ಬೆಳಗ್ಗೆಯಿಂದನೂ ಪಾಪ ಅವ್ರು ಕ್ಲೀನ್ ಮಾಡ್ತಾನೆ ಇರ್ತಾರೆ, ಬಟ್ ಸ್ಟಿಲ್ ಅಲ್ಲಿ ಅದು ಕಸ ಎಲ್ಲ ನೋಡ್ಬೋದು ನೀವು. ಸೊ ನಿಂತು ಸಾಕಾಗಿರುತ್ತೆ. ಅಲ್ಲೇ ಅವರು ಈ ಥರ ಬಿಸ್ಕೆಟ್ಸ್ ಆಗಲಿ, ಫ್ರೂಟಿ ಅದೆಲ್ಲ ಅಲ್ಲಿ ಮಾರ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ಡಸ್ಟ್ಬಿನ್ಸ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಅವರು ಕಸ ಹಾಕೋದಕ್ಕೆ. ಬಟ್ ಆ್ಯಸ್ ಯೂಶ್ವಲ್ ಜನಗಳು ಅವರ ಕೆಲವೊಬ್ರು ಇದ್ದೇ ಇರ್ತಾರಲ್ಲ ಈ ಥರ ಎಸೆಯೋರು. ಸೊ ಅದನ್ನೆಲ್ಲ ಆ ಥರನೇ ಎಸೆದು ತುಂಬ ಗಲೀಜು ಕೂಡ ಮಾಡಿಬಿಟ್ಟಿದ್ರು. ಬಟ್ ಹಿಂಗೆ ಒಳಗಡೆ ಹೋಗ್ತಾ ಇದೆ ಸುಮ್ಮನೆ ಈ ಥರ ರೇಲಿಂಗ್ಸ್ ಥರ ಪಾರ್ಟಿಷನ್ ಮಾಡಿದ್ದಾರೆ. ಸೊ ರೇಲಿಂಗ್ಸ್ ಥರ ಪಾರ್ಟಿಷನ್ ಏನಪ್ಪ ಅಂದರೆ ಮೇಲ್ಗಡೆ ದೊಡ್ಡ ಫ್ಯಾನ್ಸ್ಗಳನ್ನ ಕೂಡ ಹಾಕಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಮುಂದೆ. ಸೊ ಈ ಥರ ರೇಲಿಂಗ್ಸ್ ಥರ ಪಾರ್ಟಿಷನ್ ಇಲ್ಲಿಂದ ನೋಡಬೇಕಾದ್ರೆ ನಮಗೆ ಓಕೆ ಫೈನ್ ತುಂಬ ಜಾಸ್ತಿ ಇಲ್ಲ ಬಿಡು, ಬೇಗ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಹೋಗ್ತಾ ಸಿಕ್ಕಾಪಟ್ಟೆ ಜಾಸ್ತಿನೇ ಅನ್ನಿಸ್ತಿತ್ತು ಅದು. ಇಲ್ಲಿಂದ ನೋಡಬೇಕಾದ್ರೆ ಓಕೆ ಫೈನ್ ಇಷ್ಟೇ ಒಂದು 15 to 20 ರೇಲಿಂಗ್ಸ್ ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ. ಬಟ್ ಅದು 1ರಿಂದ ಹಿಡಿದು 7 ಬ್ಲಾಕ್ಸ್ ಅಂತ ಇರುತ್ತೆ. 7 ಆರ್ ಅದು ಕರೆಕ್ಟಾಗಿ ನೆನಪಿಲ್ಲ ಎಷ್ಟು ಬ್ಲಾಕ್ಸ್ ಅಂತ, ಬಟ್ 7 to 10 ಬ್ಲಾಕ್ಸ್ ಏನೋ ಇದೆ. ಆ್ಯಂಡ್ ಒಂದೊಂದು ಬ್ಲಾಕಲ್ಲೂ ಈ ಥರ 7 ರೇಲಿಂಗ್ಸ್ ಹಾಕಿದ್ದಾರೆ ಅಂತ ಹೇಳ್ತಿದ್ರು. 7 to 8 ರೇಲಿಂಗ್ಸ್ ಒಂದೊಂದು ಬ್ಲಾಕಿಗೂ ಈ ಥರ 7 to 8 ಟರ್ನ್ಸ್. ಅದು ಒಂದೊಂದು ಟರ್ನು ಲೈಕ್ 1 ಕಿಲೋಮೀಟರ್ ಅಷ್ಟು ಉದ್ದ ಇತ್ತು ಅಂದ್ಕೊತೀನಿ. 1 ಕಿಲೋಮೀಟರ್ ಅಷ್ಟಿದ್ದ ಒಂದೊಂದು ಟರ್ನ್ಸ್. ಸೊ ನಮಗೆ ನಿಂತು ಕಾಲೆಲ್ಲ ಸಖತ್ತು ನೋವು ಬಂದುಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಕಾಲು ನೋವು ಚುಚ್ಚುತ್ತೆ. ಅದು ಕೆಳಗಡೆ ರಫ್ ಥರ ಮಾಡಿದ್ದಾರೆ ಅವರು. ಏನು ಕೆಳಗಡೆ ಇದೆಯಲ್ಲ ನೆಲ ತುಂಬ ರಫ್ ಇದೆ. ಸೊ ಒಂಥರ ಚುಚ್ಚಿ ಅದರಲ್ಲಿ ಲಕ್ಷಿತ್ನ ಬೇರೆ ಎತ್ಕೊಂಡು ಸಾಕಾಗಿಬಿಟ್ಟಿತ್ತು. ಆ್ಯಂಡ್ ಅವನು ಮಮ್ಮಿ ಡ್ಯಾಡಿ ಹತ್ರನೂ ಹೋಗ್ತಿಲ್ಲ, ಬರೀ ನಾನು ಎತ್ಕೋಬೇಕು ಇಲ್ಲ ಪುನೀತ್ ಎತ್ಕೋಬೇಕು. ನೋಡ್ಬೋದು ನೀವು. ಕೊನೆಗೆ ಇದು ಒಳಗಡೆ ಲೈಕ್ ಆಲ್ಮೋಸ್ಟ್ ತುಂಬ ರೇಲಿಂಗ್ಸ್ ಬಿಟ್ಟು ಬಂದುಬಿಟ್ಟಿದ್ವಿ, ಒಂದು ಹಾಫ್ ಕಂಪ್ಲೀಟ್ ಮಾಡಿದ್ದೀವಿ ಅಂತದೀನಿ. ಸೊ ಆ ಟೈಮಲ್ಲಿ ಕೂತ್ಕೊಂಡೇ ಬಿಟ್ಟಿದ್ದೀವಿ. ಹೀಗೆ ಕೂತ್ಕೊಂಡ್ಬಿಟ್ಟು ಅಂದರೆ ಸ್ವಲ್ಪ ಸ್ಟಾಪ್ ಆಗ್ತಿತ್ತು, ಲೈನ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರಲಿಲ್ಲ, ಕೆಲವೊಂದು ಟೈಮಲ್ಲಿ ಸ್ಟಾಪ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ಅಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಹೊತ್ತು. ಆ್ಯಂಡ್ ತುಂಬ ಸಫಕೇಷನ್ ಕೂಡ ಆಗುತ್ತೆ ನಿಮಗೆ, ಬಿಕಾಸ್ ಇಷ್ಟು ದೊಡ್ಡ ಹಾಲ್ ಇದೆ, ಅದರಲ್ಲಿ ಈ ಥರ ಚಿಕ್ಕ ಪಾರ್ಟಿಷನ್ಸ್ ಮಾಡಿ ರೇಲಿಂಗ್ಸ್ ಹಾಕಿದ್ದಾರೆ. ಸೊ ತುಂಬ ಸಫಕೇಷನ್ಸ್ ಕೂಡ ಆಗುತ್ತೆ. ಸೊ ಅದು ಬಟ್ ಅದೇ ದೇವ್ರ ದರ್ಶನ ಆದಮೇಲೆ ಲೈಕ್ ಪ್ರತಿಯೊಂದು ವರ್ತ್ ಇಟ್ ಅಂತ ಅನಿಸುತ್ತೆ. ಸೊ ಇದು ಬಂದು ಒಳಗಡೆ ಗರ್ಭಗುಡಿ, ಇದು ನೋಡ್ತಾ ಇದ್ದೀರಲ್ಲ ನೀವು. ನಾನು ತುಂಬ ಕವರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮೊಬೈಲ್ ಫೋನ್ ಅಲಾವ್ ಇರಲಿಲ್ಲ. ಆ್ಯಂಡ್ ಇದು ಬಂದು ಅನ್ನಪೂರ್ಣೇಶ್ವರಿ ಅಂದರೆ ಅನ್ನದಾನ ಮಾಡುವಂಥ ಒಂದು ಜಾಗ, ಊಟದ್ದು ಹಾಲ್, ತುಂಬಾ ದೊಡ್ಡ ಹಾಲ್. ಅದನ್ನ ಕವರ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಆ್ಯಂಡ್ ನನಗೆ ಭಯ ಕೂಡ ಆಯಿತು, ಯಾರಾದರೂ ಬೈಟ್ ಬಿಡ್ತಾರೆ ಅಂತ. ಸತ್ಯ ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ ನಿಮಗೆ. ಆ್ಯಂಡ್ ಪ್ರತಿ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನಾನು ತುಂಬ ಒಳಗಡೆಯಿಂದ ನಿಮಗೆ ದೇವ್ರು ತೋರಿಸ್ತಿದೆ. ಬಟ್ ಧರ್ಮಸ್ಥಳದಲ್ಲಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ನಾನಲ್ಲಿ ಏನೂ ಮಾಡೋಕ್ಕೂ ಕೂಡ ಆಗಲಿಲ್ಲ. ಬಟ್ ಇದು ಅನ್ನದಾನದ ಒಂದು ದೊಡ್ಡ ಹಾಲ್. ಆ್ಯಂಡ್ ಊಟ ಕೂಡ ಅಷ್ಟೇ ಧರ್ಮಸ್ಥಳದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾವತ್ತಾದರೂ ಧರ್ಮಸ್ಥಳಕ್ಕೆ ಹೋದರೆ ದರ್ಶನ ಎಲ್ಲ ಮುಗಿದ್ಮೇಲೆ ಹೋಗಿ ಅನ್ನದಾನದ ಹಾಲಲ್ಲಿ ಹೋಗಿ ಊಟ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ನಮ್ಮ ಧರ್ಮಸ್ಥಳದ ದರ್ಶನ ಆಯಿತು. ನೆಕ್ಸ್ಟ್ ನಾವು ಕುಕ್ಕೆ ಹೋಗ್ತಾ ಇದ್ದೀವಿ. ಸೊ ಕುಕ್ಕೆನಲ್ಲಿ ಯಾವ ಥರ ದರ್ಶನ ಆಯಿತು ಅಂತ ಪ್ರತಿಯೊಂದನ್ನು ನಾಳೆ ಏನೋ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ನನ್ನ ಬ್ಲಾಗ್ಸ್ನ ಹೀಗೆ ನೋಡ್ತಾ ಇರಿ, ಹೀಗೆ ಎಂಜಾಯ್ ಮಾಡ್ತಾ ಇರಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.